ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಿತೃಗಣ ಸಂಧಿಯಲ್ಲಿ 4ನೇ ಪದ್ಯ. ತಂತು ಪಟದಂದದಲ್ಲಿ ಲಕುಮಿ ಕಾಂತ ಪಂಚಾತ್ಮಕನೆನಿಸಿ ವಸು ಕಂದುಹರ ರವಿ ಕರ್ತೃಗಳೊಳ ಅನವರತ ತನ್ನ ಚಿಂತಿಸುವ ಸುಂದರನು ಗುರು ಮಧ್ವಾಂತರಾತ್ಮಕ ಸಂತೈಸುವನು ಸಂತತ ಖಿಲಾರ್ಥಗಳ ಪಾಲಿಸಿ ಇಹ ಪರಂಗಳಲ್ಲಿ. ತಂತುಪಟದಲ್ಲಿ ಲಕುಮೀಕಾಂತ ಪಂಚಾತ್ಮಕನೆನಿಸಿ ಹಾಗೆಂತ. ತಂತುಪಟ, ತಂತು ಅಂದರೆ ದಾರ, ಬಟ್ಟೆಯಲ್ಲಿರತಕ್ಕ ದಾರ. ಅದು ಹೇಗಿರುತ್ತದೆ? ಆ ದಾರ ಉದ್ದಕ್ಕೆ ಅಗಲಕ್ಕೆ ಇರುತ್ತದೆ. ಆ ಬಟ್ಟೆ ನೇಗಾರ ಇರ್ತಾರೆ ನೋಡಿ, ಹಾಗೆ ಮಾಡ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ಲಕ್ಷ್ಮೀಕಾಂತನು, ಲಕ್ಷ್ಮೀಪತಿಯಾದ ಲಕ್ಷ್ಮೀನಾರಾಯಣನು ಪಂಚಾತ್ಮಕ ನೆನೆಸಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದ ವಸು ಕಂದುಹರ ರವಿ ಕರ್ತೃಗಳೊಳು. ವಸುಗಣ, ಕಂತುಹರ, ಕಂತುಹರ ಅಂದರೆ ಮನ್ಮಥನನ್ನು ಸಂಹಾರ ಮಾಡಿದ ರುದ್ರಗಣ, ರವಿ ಅಂದರೆ ಆದಿತ್ಯಗಣ, ವಸುರುದ್ರ ಆದಿತ್ಯರೊಳಿದ್ದು, ಕರ್ತೃಗಳೊಳು ಕರ್ಮವನ್ನು ಮಾಡತಕ್ಕ ಕರ್ತ ಅಂತ ಎನಿಸಿಕೊಳ್ಳತಕ್ಕ ಅವರಲ್ಲಿದ್ದು, ಅನವರತ ತನ್ನ ಚಿಂತಿಸುವ ಸಂತರನು, ಸತತವಾಗಿ ಪರಮಾತ್ಮನನ್ನೇ ಸ್ಮರಣೆ ಮಾಡತಕ್ಕ ಆ ಭಕ್ತ ಜನರನ್ನು ಗುರುಮಧ್ವಾಂತರಾತ್ಮಕ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದು ಇಹ ಪರಂಗಳಲ್ಲಿ ಸಂತತ ಅಖಿಲಾರ್ಥಗಳ ಪಾಲಿಸಿ ಸಂತೈಸುವನು. ಇಹಲೋಕದಲ್ಲಿ ಬೇಕಾಗಿರುವ ಸೌಖ್ಯ ಸಂಪತ್ತು, ಪರಲೋಕಕ್ಕೆ ಬೇಕಾಗಿರುವ ಜ್ಞಾನಭಕ್ತಿಯಾದಿ ದೈವಿ ಸಂಪತ್ತು ಎರಡನ್ನು ಕೂಡ ಪರಮಾತ್ಮ ಕೊಟ್ಟು ತನ್ನ ಭಕ್ತರಿಗೆ ಸಂತತ ಅಖಿಲಾರ್ಥಗಳ ಅವರ ಇಷ್ಟಗಳನ್ನೆಲ್ಲ ಪೂರ್ಣ ಮಾಡುತ್ತಾ. ನೋಡಿ, ರಾಯರ ಚರಿತ್ರೆ ನೋಡಿ, ರಾಯರು ಹೆಸರು ಹೇಳಿದರೆ ಎಲ್ಲವೂ ನಡೀತದೆ. ಹಾಗಿರುವಾಗ ರಾಯರ ಅಂತರ್ಯಾಮಿಯಾದ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮ ಎಲ್ಲವನ್ನು ಮಾಡ್ತಾನೆ ಅಂತ ಇನ್ನು ಏನು ಹೇಳಬೇಕು ನಾವು? ಇದನ್ನು ಗುರುಗಳು ಹೇಳ್ತಾ ಇದ್ದಾರೆ. ಸಂತತ ಅಖಿಲಾರ್ಥಗಳ ಪಾಲಿಸಿ ಸಂತೈಸುವನು, ರಕ್ಷಣೆ ಮಾಡುವವನು, ಮಾಡ್ತಾನೆ ಅಂತ ಅರ್ಥ. ಇನ್ನು 5ನೇ ಪದ್ಯ. ತಂದೆ ತಾಯಿಗಳ ಪ್ರೀತಿಗೋ ಸುಖ ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳಾಚರಿಸುವವರು ವಂದನೀಯರಾಗಿ ಇಳೆಯೊಳು ದೈನಂದಿನದಿ ದೈಶಿಕ ದೈಹಿಕ ಸುಖದಿಂದ ಬಾಳ್ವರು ಬಹು ದಿವಸದಲ್ಲಿ ಕೀರ್ತಿಯುತರಾಗಿ. ತಂದೆ ತಾಯಿಗಳ ಪ್ರೀತಿಗೋಸುಗ ನಿತ್ಯ ಕರ್ಮವ ತೊರೆದು, ತಂದೆ ತಾಯಿಯರನ್ನು ಸಂತೋಷ ಪಡಿಸುವುದಕ್ಕಾಗಿ ನಿಂದ್ಯ ಕರ್ಮವನ್ನು ತೊರೆದು. ನಿಂದ್ಯ ಕರ್ಮ ಅಂದರೆ ಯಾವುದು ಮಾಡಬಾರದು ಅದು ನಿಂದ್ಯ ಕರ್ಮ. ಸುಳ್ಳು ಹೇಳೋದು, ಕದಿಯೋದು, ಪರಸ್ತ್ರೀಯರನ್ನು ನೋಡೋದು ಇತ್ಯಾದಿಗಳು. ನಿಂದ್ಯ ಕರ್ಮವನ್ನು ತೊರೆದು ಬಿಟ್ಟು ವಿಹಿತಗಳೆಂದು ಮೀರದೆ, ವಿಹಿತಗಳೊಂದು ಮೀರದೆ, ಯಾವುದು ವಿಹಿತ ಕರ್ಮ ಅಂತ ಇದೆ ಅದನ್ನು ಚಾಚೂ ತಪ್ಪದೆ, ಪ್ರಾತಃ ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ವೈಶ್ವದೇವ ಇತ್ಯಾದಿಗಳು, ಅತಿಥಿ ಸತ್ಕಾರ ಎಲ್ಲವನ್ನು ಕೂಡ ಮೀರದೆ ಸಾಂಗ ಕರ್ಮಗಳ ಆಚರಿಸುವವರು. ಸಾಂಗವಾಗಿ ಒಂದು ಕರ್ಮ ಮಾಡಬೇಕು ಅಂದರೆ ಅದರ ಅಂಗಗಳು ಇದೆ, ಅದರದ್ದು ಒಂದೊಂದೇ ಪಾರ್ಟ್ಸ್ ಇರುತ್ತದೆ. ಆ ಎಲ್ಲ ಕರ್ಮಗಳನ್ನು ಕೂಡ ಚಾಚು ತಪ್ಪದೆ. ಈಗ ಒಂದು ಮದುವೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಪುಣ್ಯಾಹವಚನ, ಅಷ್ಟವರ್ಗ ಇತ್ಯಾದಿ ಏನೊಂದು ಕ್ರಮ ಇದೆ, ಒಂದೊಂದನ್ನು ಅಂಗ ಅಂತ ಕರೀತಾರೆ. ಅದರಿಂದ ಸಾಂಗವಾಗಿ ಮದುವೆ ನಡೀತು ಅಂದರೆ ಏನರ್ಥ? ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದ್ದಾರೋ ಪುಣ್ಯಾಹವಚನ, ಅಷ್ಟವರ್ಗ ಇತ್ಯಾದಿ ಒಂದು ಕ್ರಮ ಅಂತ ಏನಿದೆ, ಪರಪೂಜೆ ಇತ್ಯಾದಿಗಳು, ಅದರ ಪ್ರಕಾರವಾಗಿ ನಡೆಯೋದನ್ನು ಸಾಂಗವಾಗಿ. ಅದೇ ಥರ ದೇವರ ಪೂಜೆ ಸಾಂಗವಾಗಿ ನಡೆಯೋದು ಅಂದರೆ ಏನು? ಷೋಡಶೋಪಚಾರ ಪೂಜೆ ಕ್ರಮವಾಗಿ ಮಾಡೋದು, ಧೂಪ ದೀಪ ನೈವೇದ್ಯ ಯಾವುದು ಬಿಡದೆ ಎಲ್ಲವನ್ನು ಮಾಡೋದು ಅಂತ ಅರ್ಥ. ಅದನ್ನು ಸಾಂಗವಾಗಿ ನಡೆಸೋದು ಅಂತ ಅರ್ಥ. ಈ ರೀತಿಯಾಗಿ ಭಕ್ತ ಜನರು ಮಾಡಬೇಕು. ಆ ರೀತಿಯಾಗಿ ಸಾಂಗ ಕರ್ಮಗಳ ಆಚರಿಸುವವರು, ಈ ರೀತಿಯಾಗಿ ದೇವರು ಹೇಳಿದ ರೀತಿಯಲ್ಲಿ ಯಾರು ಕರ್ಮಗಳನ್ನು ಮಾಡ್ತಾರೋ ಅವರು ಇಳೆಯೊಳಗೆ ವಂದನೀಯರಾಗಿ, ಭೂಮಿಯಲ್ಲಿ ಎಲ್ಲರಿಂದಲೂ ಕೂಡ ಅವರು ನಮಸ್ಕಾರ ಮಾಡಲ್ಪಡುವವರಾಗಿ, ಪೂಜ್ಯರಾಗಿ ಇದ್ದು, ದೈನಂದಿನದಿ ಕೀರ್ತಿಯುತರಾಗಿ, ಪ್ರತಿ ದಿವಸದಲ್ಲಿ ಕೀರ್ತಿಯನ್ನು ಬಳಸುತ್ತಾ ಪಡೆಯುತ್ತಾ, ಬಹು ದಿವಸದಲ್ಲಿ
ದೈಹಿಕ ಸುಖದಿಂದ ಬಾಳುವರು. ಬಹುಕಾಲ ದೇಹ ಸಂಬಂಧವಾದ ಸುಖದಿಂದ ಅವರು ಬಾಳುವರು, ಭೂಮಿಯಲ್ಲಿ ಇರ್ತಾರೆ ಅಂತ ಅರ್ಥ. ಅದರಿಂದ ಯಾರು ತಂದೆ ತಾಯಿಯರನ್ನ ಸಂತೋಷವಾಗಿ ಇಟ್ಕೋತಾರೆ, ತಂದೆ ತಾಯಿಗಳನ್ನ ಸೇವೆಯನ್ನು ಮಾಡ್ತಾರೆ, ದೇವರು ಯಾವುದು ಮಾಡಬೇಡ ಅಂತ ಹೇಳಿದ್ದಾನೆ ಹರಿವಾಯು ಗುರುಗಳು ಅದನ್ನು ಮಾಡದೆ, ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾನೆ ಅದನ್ನು ಒಂದು ಚೂರು ಬಿಡದೆ ಪರಮಾತ್ಮನ ಸ್ಮರಣೆ ಮಾಡ್ತಾ ಯಾರು ಪ್ರತಿ ದಿವಸ ಇದು ಮಾಡ್ತಾ ಇದ್ದಾರೆ ಅವರನ್ನ ದೇವರು ಸುಖವಾಗಿ ಇಟ್ಟಿರ್ತಾನೆ ಅಂತ ಅರ್ಥ. ದಾಸರು ಹೇಳ್ತಾರೆ ನೋಡಿ, ಸದ್ಧರ್ಮದೊಡ್ ನಡೆದರೆ ಆಗ ಸುಖ. ದೇವರು ಹೇಳಿದ ಧರ್ಮ ಮಾರ್ಗದಲ್ಲಿ ನಡೆದರೆ ನಮಗೆ ಸುಖ, ಅದನ್ನು ಬಿಟ್ಟರೆ ದುಃಖನೇ ಹಾಗೆ. ಅದರಿಂದ ನಮ್ಮ ದುಃಖಕ್ಕೆ ನಾವೇ ಕಾರಣ. ಯಾಕೆ? ಮಾಡಬೇಡ ಅಂತ ಹೇಳಿದ ಕರ್ಮವನ್ನು, ನಿಂದಿತ ಕರ್ಮವನ್ನು ಮಾಡ್ತೀವಿ, ಅದರಿಂದ ದುಃಖವನ್ನು ಅನುಭವಿಸ್ತೀವಿ. ಆದರೆ ಅದನ್ನು ಬಿಡುವ ಒಂದು ಪರಿವರ್ತನೆ ಹೊಂದುವ ಮನಸ್ಸನ್ನು ನಾವು ಪಡೀಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ. ಅಂಶಿ ಅಂಶಂತರ್ಗತತ್ರಯ ಹಂಸ ವಾಹನ ಮುಖ್ಯ ದಿವಿಜರ ಸಂಶರೆಂದಿಳಿ ದಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶದಿತ್ರಯ ರೂಪವರಿತು ವಿಪಂಸಕನ ಪೂಜಿಸುವರವರೆ ಕೃತಾರ್ಥರೆನಿಸುವರು. ಅಂಶಿ ಅಂಶ ಅಂತರ್ಗತ ತ್ರಯ ಅಂಶವಾಹನ ಅಂತ ಇದೆ. ಅಂಶಿ ಅಂಶ, ಅಂಶಿ ಅಂದರೆ ಅಂಶ ಉಳ್ಳವರು ಅಂತ ಅರ್ಥ. ಅಂದರೆ ಪಿತಾಮಹ ಪ್ರಪಿತಾಮಹ ಇವರಲ್ಲಿ ಇರತಕ್ಕ ವಸುಗಣ, ರುದ್ರಗಣ, ಆದಿತ್ಯಗಣ ಅಂತ ಅರ್ಥ. ಅವರೆಲ್ಲರೂ ಏನಾಗಿದ್ದಾರೆ? ಅಂಶಿ. ಅಂಶ ಯಾರು? ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ. ಆ ವಸುಗಣದಲ್ಲಿ ಪ್ರದ್ಯುಮ್ನ, ರುದ್ರಗಣದಲ್ಲಿ ಸಂಕರ್ಷಣ, ಆದಿತ್ಯಗಣದಲ್ಲಿ ವಾಸುದೇವ. ಈ ರೀತಿಯಾಗಿ ಇದ್ದು ಅಂತರ್ಗತನಾಗಿರುವ ರೂಪಗಳು 3. ಅದನ್ನು ತಿಳಿದವರಾಗಿ ಆ ಜನಾರ್ದನನ ರೂಪ ಹಂಸವಾಹನ ಮುಖ್ಯ ದಿವಿಜರ. ಹಂಸವಾಹನ ಅಂದರೆ ಹಂಸವಾಹನವಾಗಿರತಕ್ಕವರು ಬ್ರಹ್ಮದೇವರು, ಅವರೇ ಮೊದಲಾದ ದೇವತೆಗಳನ್ನು ಅಸಂಶಯದಿ, ಯಾವ ಸಂದೇಹವೂ ಇಲ್ಲದೆ, ಅಂತರಾತ್ಮಕ ಶ್ರೀ ಜನಾರ್ದನನ್ನ ತಿಳಿದು, ಅಂತರ್ಯಾಮಿಯಾಗಿ ಇರತಕ್ಕ ಆ ಜನಾರ್ದನ ರೂಪಿ ಪರಮಾತ್ಮನನ್ನ ತಿಳಿದು, ಸಂಸ್ಮರಣೆ ಪೂರ್ವಕದಿ, ಆ ಕರ್ಮಗಳನ್ನು ಮಾಡುವಾಗ ಸಾಮಾನ್ಯವಾಗಿ ದೇವರನ್ನ ಮರೆಯುವ ಪ್ರಸಂಗ ಬಂದ್ಬಿಡುತ್ತದೆ. ಯದ್ಯಪಿ ದೇವರ ಪೂಜೆನೇ ಮಾಡ್ತಾ ಇರ್ತೀವಿ, ಶ್ರಾದ್ದವನ್ನೇ ಮಾಡ್ಬೋದು, ಆದರೂ ದೇವರ ಸ್ಮರಣೆ ಒಟ್ಟೋಗಿರ್ತದೆ. ಹಂಗಾಗಬಾರ್ದು. ಕರ್ಮಗಳನ್ನು ಮಾಡ್ತಾ ಮಧ್ಯದಲ್ಲಿ ಕೃಷ್ಣ ಕೃಷ್ಣ ಒಂದೊಂದು ಉಪಚಾರ ಮಾಡುವಾಗಲೂ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅಂತಾನೆ ಹೇಳಿ ಪೂಜೆಯನ್ನು ಮಾಡಬೇಕು. ತುಳಸಿಗೆ ನೀರು ಹಾಕುವಾಗಲೂ ಸರಿ, ದೀಪ ಹಚ್ಚುವಾಗಲೂ ಸರಿ, ದೇವರ ಸ್ಮರಣೆ, ನಾಮಸ್ಮರಣೆ, ಗುಣಚಿಂತನೆ ಸದಾ ಇರಬೇಕು. ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ. ಷಡಧಿಕ ಅಂದ್ರೆ 3 ಅಧಿಕ, ತ್ರಿಂಶತಿತ್ರಯ ಅಂದ್ರೆ 63 ಅಂತ. 63 ರೂಪಗಳನ್ನು ಅರಿತು ವಿಪಾಂಸಕನ ಅಂಸಕನ, ಗರುಡನ ಮೇಲೆ ಇರತಕ್ಕ ಆ ಪರಮಾತ್ಮನ ಪೂಜಿಸುವರು, ಕೃತಾರ್ಥರೆನಿಸುವವರು, ಅವರೇ ಕೃತಾರ್ಥರು ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.